ಈಗ ಹೇಳಿ. ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ಲು ನಡೀತಾ ಇದೆ. ಹೌದು, ಪೇಪರ್ ಲೀಕ್ ಸಂಬಂಧಪಟ್ಟಿರುವಂತ ಒಂದು ಬಿಲ್ಲು ಪ್ರೆಸೆಂಟ್ ಮಾಡ್ತಾವ್ರೆ. ಕರೆಕ್ಟ್. ಅದನ್ನ ಜಾರಿಗೆ ತರಬೇಕು ಅಂದ್ರೆ ಯಾವ ತರ ಮಾಡ್ಬೋದಣ್ಣ? ಜಾರಿ ತರೋದಕ್ಕೆ ಅದಕ್ಕೆ ಆಲ್ರೆಡಿ ಬಿಲ್ ಹೇಗಿರುತ್ತೆ, ಅದರ ಸ್ವರೂಪ ಏನು ಅನ್ನೋದನ್ನೆಲ್ಲ ನಾವೆಲ್ಲ ಪೇಪರ್ಗಳಲ್ಲಿ ಇದರಲ್ಲೆಲ್ಲ ಓದಿದೀವಿ. ಹ್ಮ್ ಏನಂತಂದ್ರೆ ಯಾರು ಈ ರೀತಿ ಒಂದು ದುಷ್ಕೃತ್ಯಗಳ ಪಾಲಾಗ್ತಾರೆ, ಪಾಲ್ಗೊಳ್ತಾರೆ, ಅವ್ರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನ ಕೊಡುವಂತಹ ಬಿಲ್ ಇದು. ಹೌದಣ್ಣ. ಜನ ಭಯ ಬೀಳ್ಬೇಕು ಈ ರೀತಿ ಮತ್ತೊಂದ್ಸಲ ಕೆಲಸ ಮಾಡೋದಕ್ಕೆ. ಆ ರೀತಿಯಾದಂಥ 10 ವರ್ಷದವರೆಗೂ ಜೈಲು ಶಿಕ್ಷೆ, ಜೊತೆಗೆ ಒಂದು 10 ಕೋಟಿ ರೂಪಾಯಿವರೆಗೂ ದಂಡ ಅವ್ರಿಗೆ. ಅಂದ್ರೆ ಅವ್ರು ತಿಂದಿರೋದೆಲ್ಲ ಕಕ್ಕಬೇಕು ಅಂತ ಒಂದು ಬಿಲ್ಲು. ಓಕೆ. ನಿಜಕ್ಕೂ ಮುಂದಿನ ದಿನಗಳಲ್ಲಿ ಏನು ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಾಪಾಡುವಂಥದ್ದು, ದುಷ್ಕರ್ಮಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವಂತಹ ಬಿಲ್ಲನ್ನ ಇವತ್ತು ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ಮಾಡಕ್ ಹೊರಟಿದೆ. ಹೌದು. ಅದಕ್ಕೆ ನಿಮ್ಗೆ ಗೊತ್ತಿರೋ ಹಂಗೆ ಮತ್ತೆ ಮಾಮೂಲಿ ಏನೋ ವಿರೋಧ ಪಕ್ಷದಲ್ಲಿ ಇದೀವಿ ಅನ್ನೋ ಒಂದೇ ಕಾರಣಕ್ಕೆ ಹ್ಮ್ ಕಾಂಗ್ರೆಸ್ ಅವರು ತಂಡ ಕಟ್ಕೊಂಡು ಆ ಬಿಲ್ಲು ಏನಂತ ಅರ್ಥ ಕೂಡ ಮಾಡ್ಕೊಂಡಿರ ಪದೇ ಪದೇ ಸಂಸತ್ತಿನ ಸಭೆ ಆಗ್ದಿರಂಗೆ ಮಾಡಿ ಮತ್ತೆ ಮತ್ತೆ ಮುಂದೂಡುವಾಗ ಮಾಡಿ ಗದ್ದಲ ಎಬ್ಬಿಸಿ ಅಟ್ಲೀಸ್ಟ್ ಒಂದು ಆರೋಗ್ಯಕರ ಚರ್ಚೆ ಮಾಡುವಂತಹ ನೈತಿಕತೆ ಆಗ್ಲಿ ಆ ಜವಾಬ್ದಾರಿ ಆಗ್ಲಿ ಅವ್ರು ತೋರಿಸ್ತಾ ಇಲ್ಲ ಕಾಂಗ್ರೆಸ್ನವರು. ಹೌದು. ಮತ್ತೊಮ್ಮೆ ದೇಶದ ಮುಂದೆ ಬೆತ್ತಲಾಗುವಂತ ಕೆಲಸ ಅವ್ರು ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಕಾಂಗ್ರೆಸ್ ಅವರು ಈ ಪ್ರೊಟೆಸ್ಟ್ ಮಾಡಿದಾರಲ್ಲ ಈ ನೀಟ್ ಬಿಲ್ ಬಗ್ಗೆ. ನೋಡಿ, ಪ್ರೊಟೆಸ್ಟ್ ಮಾಡೋದು ಸರಿ ತಪ್ಪು ಯಾವುದು ಇದನ್ನ ಅದ್ರ ಬಗ್ಗೆ ವಿಮರ್ಶೆ ಅನ್ನೋದಕ್ಕಿಂತ ಪ್ರೊಟೆಸ್ಟ್ ಮಾಡೋದು ತಪ್ಪಿಲ್ಲ. ಆದ್ರೆ ಈಗ ಪ್ರೊಟೆಸ್ಟ್ ಮಾಡೋದ್ರ ಹಿಂದೆ ಇರುವಂತ ಉದ್ದೇಶಗಳು ಜನಗಳಿಗೆ ಅರ್ಥ ಆಗ್ತಿದೆ. ಏನಂತಂದ್ರೆ ಈಗ ಯುವಕರು ಬೇರೆ ಬೇರೆ ಹೆಸರಲ್ಲಿ ಮಾಡಿದ್ರು, ಅದಕ್ಕೂ ಸಹ ಅದನ್ನ ಅರ್ಥ ಮಾಡ್ಕೊಂಡಂತಹ ಕೇಂದ್ರ ಸರ್ಕಾರ ಏನೂ ತಪ್ಪು ಮಾಡದೇ ಇದ್ರು ಸಹ ಆಯ್ತು ಒಂದು ನೈತಿಕ ಹೊಣೆ ಹೊತ್ತು. ಏನಿವಾಗ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಅವಾಗೇನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ರೈಲ್ವೆ ಹಳೆ ತಪ್ಪಿ ಟ್ರೈನ್ ಬಿದ್ದೋಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಆದ್ರೆ ಆ ನೈತಿಕ ಒಂದು ಹೊಣೆ ಹೊತ್ತು ಅವ್ರೇನು ಬೀಳ್ಸಿದ್ದಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಆದ್ರೆ ಅವತ್ತು ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅದ್ರಿಗೆ ಅವ್ರೇನೋ ತಪ್ಪು ಮಾಡಿದ್ದಾರೆ ಅಂತಲ್ಲ. ಈಗಲೂ ಅಷ್ಟೇ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಿದ್ದಾರೆ ಅಂದ್ರೆ ತಪ್ಪು ಮಾಡಿದ್ದಾರೆ ಅಂತಲ್ಲ, ಒಂದು ನೈತಿಕ ಹೊಣೆ ಹೊತ್ತು ಆಯ್ತು. ಮತ್ತೆ ಯುವಕರು ಇಡೀ ದೇಶದಲ್ಲಿ ಅದು ಒಂದು ಕೂಗೆಬ್ಸಿದಾಗ ಅವ್ರ ಪರವಾಗಿ ನಿಂತು ಕೆಲಸ ಮಾಡಿದ್ದಾರೆ. ಇವನ್ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನಲ್ಲೂ ಕೂಡ ಯುವಶಕ್ತಿ ಗೆದ್ದಿದೆ ಅಂತಾನೆ ಹೇಳಿದ್ದಾರೆ. ಬಿಟ್ರೆ ಅದು ತಪ್ಪಂತಲ್ಲ. ಆದ್ರೆ ಈ ಮತ್ತೆ ಕಾಂಗ್ರೆಸ್ನವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ರಾಜಕೀಯವಾಗಿ ರಾಜಕೀಯ ಲಾಭ ಪಡ್ಕೊಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಿಟ್ರೆ ಅವ್ರಿಗೆ ನೈಜವಾಗಿ ಯುವಕರ ಪರವಾಗಲಿ, ವಿದ್ಯಾರ್ಥಿಗಳ ಪರವಾಗಲಿ, ವಿದ್ಯಾರ್ಥಿಗಳ ಪೋಷಕರ ಪರವಾಗಲಿ ಆ ಒಂದು ಕಾಳಜಿ ಇಲ್ಲ ಅವ್ರಿಗೆ. ಅದನ್ನ ಪದೇ ಪದೇ ಅವ್ರು ಪ್ರೂವ್ ಮಾಡ್ಕೊಂತಿದ್ದಾರೆ. ಆ ರೀತಿಯಾದಂತಹ ಉದ್ದೇಶ ರಹಿತ ಅಥವಾ ಕೆಟ್ಟ ಉದ್ದೇಶಕ್ಕೆ ಮಾಡುವಂತ ಹೋರಾಟಗಳು ಅದಕ್ಕೆ ಅರ್ಥ ಇರೋದಿಲ್ಲ ಬಾಲ್ವರೇ. ಮತ್ತೆ ನಮ್ಮ ಜಿಲ್ಲೆಯಲ್ಲೇನೂ ಸುಮಾರು ಜನ ಪ್ರೊಟೆಸ್ಟ್ ಮಾಡಿದ್ದಾರೆ ನೀಟ್ ಪೇಪರ್ ಲೀಕ್ ಆಗಿರೋದ್ರಿಂದ. ನಮ್ಮ ಶಾಸಕರು ಸಮೇತನೂ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡಿದ್ದಾರೆ. ಅದ್ರ ಮೇಲೆ ನೀವೇನು ಹೇಳ್ಬೋದಣ್ಣ? ನಾನು ಅದನ್ನೇ ಹೇಳ್ತೀನಿ, ಪ್ರೊಟೆಸ್ಟ್ ಮಾಡೋದು ತಪ್ಪಲ್ಲ. ಯಾರೇ ಆಗಿರ್ಲಿ ಪ್ರೊಟೆಸ್ಟ್ ಮಾಡೋದು ತಪ್ಪಲ್ಲ. ಅದ್ರ ಹಿಂದೆನಂತ ಉದ್ದೇಶ. ಇವಾಗ ಶಾಸಕರು ಪಾಪ ಇಲ್ಲಿ ಬಂದು ಹೇಳ್ತಿದ್ರು, ಏನು ಎಷ್ಟೋ ಜನ ಸತ್ತೋದ್ರು, ಯಾರು ಅದಕ್ಕೆ ಬಿಜೆಪಿನವರು ಹೊಣೆ ಯಾರು, ಅದಕ್ಕೆ ಬಂದು ಅವ್ರಿಗೊಂದು ಕ್ಷಮಾಪಣೆ ಕೇಳಕ್ಕಾಗಲ್ಲ, ಅವ್ರಿಗೆ ಆ ಸತ್ತೋಗಿರೋ ಅವ್ರಿಗೆ ನ್ಯಾಯ ದೊರಕಿಸಕ್ಕಾಗಲ್ಲ ಅಂತ ಇವರು ದೊಡ್ಡದಾಗಿ ಶಾಸಕರು ಹೇಳ್ತಿದ್ರು. ಆದ್ರೆ ಇಂದಿನ ಸೋಮವಾರ ಕರೇಸಂದ್ರ ಗ್ರಾಮದಲ್ಲಿ ತನ್ನ ಸ್ವಂತ ಊರಿನಲ್ಲಿ ತನ್ನ ಮನೆಯ ಪಕ್ಕದಲ್ಲಿರುವಂತಹ ಒಂದು ದಲಿತ ಕುಟುಂಬದ 8 ವರ್ಷದ ಒಂದು ಚಿಕ್ಕ ಮಗು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದಿರ ಸತ್ತೋಗುತ್ತೆ ಮಗು. ಒಂದು ಸೌಜನ್ಯಕ್ಕಾದ್ರೂ ಅವ್ರಿಗೆ ಒಂದು ಫೋನ್ ಮಾಡಿ ಏನಾಯ್ತು, ಯಾಕೆಂತಂದ್ರೆ ಎಲ್ಲಾರ್ಗೂ ನೀವು ಫೋನ್ ಮಾಡಿ ಅಂತ ನಾವ್ ಹೇಳಲ್ಲ. ನಿಮ್ಮ ವ್ಯವಸ್ಥೆಯ ವೈಫಲ್ಯದಿಂದ ನೀವು ನಡೆಸ್ತಾ ಇರೋ ಸರ್ಕಾರದಲ್ಲಿ ನಡೀತಾ ಇರುವಂತಹ ಆಸ್ಪತ್ರೆಯಲ್ಲಿ ಸೌಲಭ್ಯದ ಕೊರತೆಯಿಂದ ಆ ಮಗು ತೀರೋದಾಗ ನಿಮ್ಗೊಂದು ನೈತಿಕತೆ ಇಲ್ಲ. ಆ ಮಗುವಿನ ಕುಟುಂಬದವ್ರನ್ನ ಮಾತಾಡಿಸೋ ಅಂತಹ ಒಂದು ನೈತಿಕತೆ ಇಲ್ದಿರೋಂತಹ ನೀವು ಎಲ್ಲೋ ಕೇಂದ್ರ ಸರ್ಕಾರದ ದೂರದಲ್ಲಿ ಕೂತಿರೋರಿಗೆ ಕಲ್ಲೊಡೆಯಕ್ಕೆ ಹೊರಡ್ತಿರಲ್ಲ. ನಿಮ್ಮ ಪ್ರೊಟೆಸ್ಟ್, ನಿಮ್ಮ ಪ್ರತಿಭಟನೆ ಹಿಂದೆ ಏನಾದ್ರೂ ಒಂದು ಇದಿದ್ಯಾ? ಅದ್ರ ಒಂದು ಭಾವನೆಗಳಿದ್ಯಾ? ಅದ್ರ ಹಿಂದೆ ಒಂದು ಕಾಳಜಿ ಇದೆಯಾ? ಏನೂ ಇಲ್ಲ. ನೀವ್ಗೇನಂತಂದ್ರೆ ಏನೋ ಒಂದು ಮಾಡಬೇಕು, ಎಲ್ಲಿಂದನೋ ದೂರದಿಂದ ಒಂದು ಕಲ್ಲು ಹೊಡಿಬೇಕು, ಇಷ್ಟು ಬಿಟ್ರೆ
ನಿಜವಾದ ನೈತಿಕತೆ ನಿಮ್ಗಿದ್ರೆ ಮೊದಲು ನಿಮ್ಮೂರಲ್ಲಿ ಬಂದು ನೀವು ಅಡ್ರೆಸ್ ಮಾಡ್ತಿದ್ರಿ. ಒಂದು ಮಗು ಸತ್ತೋಗಿರೋದನ್ನ ಬಂದು ಅಲ್ಲಿ ನೋಡ್ತಿದ್ರಿ. ಆ ಮಗುವಿಗೆ ಸಾಂತ್ವನ ಹೇಳ್ತಿದ್ರಿ, ಮಗುವಿನ ಕುಟುಂಬಕ್ಕೆ ಸಾಂತ್ವನ ಹೇಳ್ತಿದ್ರಿ. ಆ ಮಗುವಿನ ಕುಟುಂಬಕ್ಕೆ ಏನಾದ್ರೂ ಸರ್ಕಾರದಿಂದ ಆಗಿರೋ ಲೋಪನ ನೀವು ಅರ್ಥಕೊಂಡು ಅವ್ರಿಗೊಂದು ಕಾಂಪನ್ಸೇಷನ್ ಕೊಡಿಸ್ತಿದ್ರಿ. ಏನ್ ಮಾಡಿದ್ರಿ? ನೀವೇನು ಮಾಡ್ಲಿಲ್ಲ. ಇದುವರೆಗೂ ಅವ್ರು ಏನು ಮಾಡಿಲ್ವಾ? ಅವ್ರಿಗೆ ಮಾಡು ಇಲ್ಲ, ಅಟ್ಲೀಸ್ಟ್ ಸೌಜನ್ಯಕ್ಕೆ ಒಂದು ಫೋನ್ ಮಾಡಿ ಮಾತಾಡಿಲ್ಲ ದಲಿತ ಕುಟುಂಬದ ಜೊತೆ, ಬಡ ಕುಟುಂಬದ ಜೊತೆ. ಅಂತಹ ಒಂದು ಶಾಸಕರು ಎಲ್ಲೋ ನರೇಂದ್ರ ಮೋದಿ ಅವ್ರ ವಿರುದ್ಧ, ತೇಜಸ್ವಿ ಸೂರ್ಯದವ್ರ ವಿರುದ್ಧ, ಇಂಥವ್ರ ವಿರುದ್ಧ ಮಾತಾಡೋಕೆ ಹೊರಟಿರೋದು ನಿಜಕ್ಕೂ ಇದೊಂದು ವಿಪರ್ಯಾಸ. ಜನ ಇದನ್ನ ಅರ್ಥ ಮಾಡ್ಕೊಂತಾರೆ. ಅದನ್ನೇ ನಾನು ಹೇಳಿದ್ದು, ನೀವು ಏನು ಪ್ರೊಟೆಸ್ಟ್ ಮಾಡ್ತೀರಾ ಅದರಿಂದ ಇರುವಂತಹ ಕಾಳಜಿ ಏನು, ಅದರಿಂದ ಇರುವಂತಹ ಲಾಭ ಏನು, ನೀವು ಯಾಕೆ ಮಾಡ್ತಿದ್ದೀರಾ ಅಂತ ಜನ ಅರ್ಥ ಮಾಡ್ಕೊಂತಾರೆ. ಮುಂದೆ ಒಂದು ದಿನ ಎಲ್ಲದಕ್ಕೂ ಪಾಠ ಕಲಿಸ್ತಾರೆ. ಈಗ ಪೇಪರ್ ಲೀಕ್ ಆಗಿರೋದು ಬರೀ ನೀಟ್ ಒಂದೇ ಅಲ್ವಲ್ಲ, ಬೇರೆ ಬೇರೆ ಎಲ್ಲ ಲೀಕ್ ಆಗಿದೆ ಅಲ್ವಾ? ಇಲ್ಲ ನೋಡಿ, ನೀಟ್ ಒಂದೇ ಅಲ್ಲ ಇರ್ಬೋದು, ಬೇರೆದಾಗಿರ್ಬೋದು. ಪೇಪರ್ ಲೀಕ್ ಆಗಿರೋದು ಯಾರೋ ಇನ್ಯಾವುದೋ ಪೇಪರ್ ಲೀಕ್ ಆಗಿದ ತಕ್ಷಣ ನೀಟ್ ಪೇಪರ್ ಲೀಕ್ ಆಗಿದ್ದು ಸರಿ ಅಂತ ವಾದ ಮಾಡೋದು ನಮ್ದು ಸಹ ತಪ್ಪಾಗುತ್ತೆ. ನರೇಂದ್ರ ಮೋದಿಜಿ ಅವರು ಸಹ ಅದನ್ನ ಹೇಳಿದ್ದಾರೆ, ಇದು ಆಗಬಾರ್ದಾಗಿತ್ತು, ಆಗಿದೆ. ಆದ್ರೆ ಅದಕ್ಕೆ ಏನು ಕ್ರಮ ತಗೊಬೇಕು? ಇದು ಏನಂತಂದ್ರೆ, ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಇದನ್ನ ನಾವು ಒಪ್ಕೊಳ್ಳೇಬೇಕಾಗಿರುವಂಥದ್ದು ಏನಂತಂದ್ರೆ, ಒಂದೊಂದು ಬಾರಿ ಅಪಘಾತಗಳ ರೀತಿ ಕೆಲವು ದುಷ್ಕರ್ಮಿಗಳು ಮಾಡೋ ಕೆಲಸದಿಂದ ಒಂದೊಂದು ಬಾರಿ ಈ ರೀತಿ ಆಗುತ್ತೆ. ಆಗಿದೆ ಅಂದಿದ ತಕ್ಷಣ ಯಾರೋ ಮಾಡಿದ್ರು ಅದು ಸರಿ ಅಂತ ನಾವು ಹೇಳ್ತಿಲ್ಲ. ಯಾವಾಗೋ ಒಂದ್ಸಲ ಆಗ್ಬೋದು ಅಂತನೂ ನಾವು ಒಪ್ತಿಲ್ಲ. ಆಗಿದ್ದು ತಪ್ಪೇ. ಆ ತಪ್ಪನ್ನ ತಿದ್ದುಕೊಳ್ಳೋ ಅಂತಹ ಕೆಲಸವನ್ನ ಇಮ್ಮಿಡಿಯೇಟ್ ಆಗಿ ಕೇಂದ್ರ ಸರ್ಕಾರ ಮಾಡಿದೆ. ಇಮ್ಮಿಡಿಯೇಟ್ ಆಗಿ ಅದನ್ನ ಏನಾಗಿತ್ತು ಆ ಎಕ್ಸಾಮ್ನೆಲ್ಲ ರದ್ದು ಮಾಡಿ ತಕ್ಷಣವೇ ಬೇರೆ ಎಕ್ಸಾಮ್ಗಳು ಯಾವ ರೀತಿ ನಡಿಬೇಕು ಅದನ್ನೆಲ್ಲ ಮಾಡಿ, ಇನ್ನಷ್ಟು ಸೆಕ್ಯೂರಿಟಿ ಟೈಟ್ ಮಾಡಿ, ಯಾವುದೇ ರೀತಿ ಮತ್ತೆ ಈ ರೀತಿಯ ತಪ್ಪುಗಳು ಆಗದಿರಂಗೆ ನೋಡಿಕೊಂಡು ಅತ್ಯಂತ ವೇಗದಲ್ಲಿ ಒಂದು ಗುಣಮಟ್ಟದ ಒಂದು ಎಕ್ಸಾಮ್ಗಳನ್ನ ನಡೆಸಿ ಅತ್ಯಂತ ವೇಗದಲ್ಲಿ ರಿಸಲ್ಟ್ಸು ಸಹ ಕೊಟ್ಟು ಆ ಮಕ್ಕಳು ಇವಾಗ MBBSಗೆ ಸೆಲೆಕ್ಟ್ ಆಗುವಂತಹ ಯಾರ್ಯಾರಿಗೆ ಅರ್ಹತೆ ಇದೆಯೋ ಅವರೆಲ್ಲ ಸೆಲೆಕ್ಟ್ ಆಗುವಂಥ ಕೆಲಸ ಮಾಡಿದೆ. ಇಂತಹ ಒಂದು ಪ್ರೋಸೆಸ್ಸಲ್ಲಿ ಒಂದಷ್ಟು ಜನ ಮಕ್ಕಳು ಪಾಸ್ ಆಗಿರೋವಂಥವ್ರು ಇವತ್ತು ತೊಂದರೆಗೂ ಸಿಕ್ಕಾಕೊಂಡಿರ್ಬೋದು, ಅಥವಾ ಅವತ್ತು ಪಾಸ್ ಆಗದೆ ಇರೋರು ಇವಾಗ ಒಂದಷ್ಟು ಜನ ಪಾಸು ಆಗಿರ್ಬೋದು. ನೋಡಿ, ಇಲ್ಲಿ ಏನಾಗುತ್ತೆ, ಅರ್ಹತೆ ಮೇಲೆ ಹೋಗ್ತಾ ಇರ್ತದೆ. ಒಂದೊಂದ್ಸಲ ಇದೇ ಕ್ವಶನ್ ಪೇಪರ್ ಆವತ್ತು ಬಂದಿದ್ರೂ ಕೆಲವು ಮಕ್ಕಳು ಪಾಸ್ ಆಗದೆ ಇರ್ಬೋದಾಗಿತ್ತು. ಆದರೆ ಒಂದಷ್ಟು ಜನ ಯಾರು ಅದನ್ನ ಲೀಕೇಜ್ ಆಗಿರೋ ಪೇಪರ್ಸ್ನ ತಗೊಂಡು ಬರೆದಿದ್ರು, ಅದನ್ನೆಲ್ಲ ಯಾರು ಮಾಡಿದ್ರು ಅವ್ರಿಗೆಲ್ಲ ಹೊಡೆತ ಬಿದ್ದಿರುತ್ತೆ. ಈ ರೀತಿಯಾದಂತಹ ಒಂದೊಂದು ಬಾರಿ ಆಗದ ಸಹಜ. ಅದನ್ನ ಸರಿ ಮಾಡುವಂತಹ ಕೆಲಸವನ್ನ ಮನಸ್ಫೂರ್ತಿಯಾಗಿ ಕೇಂದ್ರ ಸರ್ಕಾರ ಮಾಡಿದೆ. ಅದನ್ನ ದೊಡ್ಡದ ವಿಷಯ ಮಾಡಿಕೊಂಡು ದೇಶದಲ್ಲಿ ಇನ್ನೆಷ್ಟೋ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು, ದೇಶವನ್ನ ಮುನ್ನಡೆಸೋದು ಬಿಟ್ಟು, ಎಷ್ಟೊಂದು ಪವಿತ್ರವಾದ ಕಲಾಪಗಳನ್ನ ತಮ್ಮದೇ ಆದ ಸ್ವಾರ್ಥಕ್ಕೆ ಈ ರೀತಿ ಬಲಿ ಕೊಡುವಂಥದ್ದು, ಕಲಾಪಗಳು ನಡೀದಿರಂಗೆ ನೋಡ್ಕೊಳೋದು ಕಾಂಗ್ರೆಸ್ನ ಕೀಳು ಮಟ್ಟದ ಒಂದು ಮನಸ್ಥಿತಿಯನ್ನ ತೋರಿಸುತ್ತೆ. ಕಾಂಗ್ರೆಸ್ ಯಾವತ್ತೂ ಸಹ ದೇಶವನ್ನ ಹಿಂದಕ್ಕೆ ಎಳೆಯುವಂತ ಕೆಲಸ ಮಾಡಿದೆ. ಅದಕ್ಕೆ ಮತ್ತೊಂದು ಉದಾಹರಣೆ ಈಗ ನಡೀತಾ ಇರುವಂತ ಪ್ರಹಸನ.